ಟೈಮ್ ಹೋಯ್ತು ಹೊರತು ನಾವು ಒಂದು ಸ್ವಲ್ಪ ಈ ಮಟ್ಟಕ್ಕೆ ಮಳೆಗಳೇ ಆಗಿ ನೀರು ಬರ್ಬೋದು ಅನ್ನೋ ಒಂದು ಭಾವನೆ ಒಳಗೆ ಸ್ವಲ್ಪ ನಾವು ನೋಡಿದ್ವಿ. ಯಾಕೆ ಹಿಂದಿನ ವರ್ಷನೂ ಮಳೆ ಸ್ವಲ್ಪ ಮಿಡ್ಲ್ ಮಧ್ಯಂತರ ಮಳೆ ಆಗಿರೋದ್ಕಿಂತ ನಾವು ಹೋದ ವರ್ಷ ಬಂಡ್ ನಿರ್ಮಾಣ ಮಾಡಿಲ್ಲ. ಹಾಗಾಗಿ ಈ ವರ್ಷ ಏನೈತಲ್ಲ ನಾವು ಸ್ವಲ್ಪ ಪ್ಲ್ಯಾನ್ ಮಾಡೋದ್ರೊಳಗೆ ಸ್ವಲ್ಪ ಡಿಲೇ ಆಗಿದೆ. ಅವ್ರು ಮಾಡ್ತಾರೋ ಅಥವಾ ನಾವು ಮಾಡ್ತೀವಿ ಅನ್ನೋ ಒಂದು ಗೊಂದಲದೊಳಗೆ ಇದಾಯಿತು. ಬಟ್ ಇವತ್ತು ಬೆಳಿಗ್ಗೆ ನಾವು ಮಾನ್ಯ ಯೋಜನಾ ನಿರ್ದೇಶಕರ ಜೊತೆ ನಾವು ದೂರವಾಣಿ ಮುಖಾಂತರ 3 ULBಗಳಿಗೂ ಅಗ್ರಿಬೊಮ್ಮನಹಳ್ಳಿ, ಕೊಟ್ಟೂರು, ಕೂಡ್ಲಿಗಿ ಮುಖ್ಯಾಧಿಕಾರಿಗಳಿಗೆ ಸಂಬಂಧಪಟ್ಟಂಗೆ ಮಾತಾಡಿ PD ಸರ್ ಮತ್ತು ಅವರು AWE ಮಂಜುನಾಥ್ ಸರ್ಗೆ KWSTB ಮಂಜುನಾಥ್ ಸರ್ AWE ಅವ್ರಿಗೆ ಮಾತಾಡಿ ಇವತ್ತೇ ತುರ್ತು ನೀವು ಕೆಲಸ ಸ್ಟಾರ್ಟ್ ಮಾಡಿರಿ, ನೀರನ್ನು ಕೊಡೋಂಥ ವ್ಯವಸ್ಥೆ ಬಂಡ್ ಹಾಕಿ ನಿರ್ಮಾಣ ಮಾಡಿ ಚಾಲೂ ಮಾಡಿಕೊಡ್ರಿ. ಅವ್ರು ಟೆಂಡರ್ ಕರೆದಿರೋದು ಪ್ರೊಸೆಸ್ ಡಿಲೇ ಆಗ್ತೈತಿ. ಅದನ್ನು ಟೆಂಡರನ್ನು ಕ್ಯಾನ್ಸಲ್ ಮಾಡ್ಕೊಂಡು ನಂತರ ನೀವು ಅವ್ರ ಕಡೆಯಿಂದ ಏನು ಕಾಂಟ್ರಿಬ್ಯೂಷನ್ ಅಮೌಂಟ್ ಬರಬೇಕಲ್ಲ ಅದನ್ನು ಇವತ್ತು ಅಥವಾ ಸೋಮವಾರ ಒಳಗಾಗಿ ನಾವು ನೀಡ್ತೇವೆ ಅಂತೇಳಿ ನೇರವಾಗಿ ದೂರವಾಣಿ ಮುಖಾಂತರ ನಾವು ಮಾತಾಡಿದ್ದೀವಿ. ಅದರ ಪ್ರಕಾರ ಈಗಾಗಲೇ ಬಂಡ್ ಹಾಕೋ ನಿರ್ಮಾಣ ಕೆಲಸವನ್ನು AWE ಸರು KWSTB ಅವರು ನಿರ್ವಹಣೆ ಮಾಡ್ತಾರಂತ ತಿಳಿಸಿರ್ತಾರೆ. ತಾವು ಸಹಿತ ಮಾನ್ಯ ಯೋಜನಾ ನಿರ್ದೇಶಕರಿಗಾಗಲೇ ಫೋನ್ ಮುಖಾಂತರ ದೂರವಾಣಿ ಮುಖಾಂತರ ಮಾತಾಡಿದ್ದೀರಿ. ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಈಗಾಗಲೇ ಕೆಲಸ ಪ್ರಾರಂಭ ಆಗ್ತೈತಿ. ಇನ್ನೊಂದು 2 ದಿವಸದಲ್ಲಿ ನೀರು ನಮಗೆ 1-2-3 ದಿವಸ ಕುಡಿಯೋ ನೀರು ಸ್ವಲ್ಪ ಸಮಸ್ಯೆ ಆಗ್ಬೋದು. ಸಾರ್ವಜನಿಕರಿಗೆ ನಾವು ನಮ್ಮ ಗಾಡಿಗಳ ವೆಹಿಕಲ್ ಮೂಲಕ 1-2-3 ದಿವಸ ವ್ಯತ್ಯಯ ಉಂಟಾಗ್ತೈತಿ. ಅಲ್ಲಿವರೆಗೂ ಸಹಕರಿಸ್ಕೊಳ್ರಿ ಅಂತೇಳಿ ನಾವು ವಿನಂತಿ ಮಾಡ್ಕೊತೀವಿ. ತಾವು ಸಹಿತ ಇದಕ್ಕೆಲ್ಲ ಸದಸ್ಯರು ಸಹಿತ ತಮ್ಮ ವಾರ್ಡ್ಗಳಲ್ಲಿರ್ತಕ್ಕಂಥ ಲೀಡರ್ಸ್ ಆಗಿರ್ಬೋದು, ಕೆಲವೊಂದಿಷ್ಟೆಲ್ಲ ನಿಮ್ಮ ಸದಸ್ಯರು ಇರ್ಬೋದು, ಅಧ್ಯಕ್ಷರು, ಅವ್ರ ವಾರ್ಡ್ಗಳಲ್ಲಿ ಉಪಾಧ್ಯಕ್ಷರು ಎಲ್ಲರೂ ಸಹಕರಿಸ್ಬೇಕಂತೇಳಿ ನಮ್ಮನ್ನು ಮನವಿ. ಟೆಂಡರ್ ಪ್ರಕ್ರಿಯೆ ಆಮೇಲೆ ಏನಾದ್ರು ಮಾಡ್ಕೊಂಡಿದ್ದೀವಿ, ಈ ಜನರಿಗೆ ನೀರಿನ ಅನುಕೂಲ ಮಾಡ್ಕೊಡ್ತೀವಿ ಸರ್. ಇದನ್ನು ನಾವು ಇದು ಮಾಡ್ಬಿಡ್ತೀವಿ, ಬಂದ್ ಮಾಡ್ಬಿಡ್ತೀವಿ. ಇದು ಇದಾಯ್ತು ಸರ್, ಅವರಿಗೆ ಕೊಟ್ಬಿಟ್ಟೇವಿ. ಈಗ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ತೀವಿ, ಅವ್ರಿಗೆ ಕೆಲಸ ಚಾಲು ಮಾಡ್ತೀವಿ. ಸರ್ ಮಾತಾಡಿದ್ರು, ಈಗ ಸರ್ ಮಾತಾಡಿದ್ರು ಈಗ ಸಾರ್ವಜನಿಕರ ಒಂದು ಕುಂದುಕೊರತೆಗಳಿದೆ, ನೀರಿಂದ ಆಗಲಿ ಅಥವಾ ಬೇರೆ ಏನೇ ಇರಲಿ, ಅದ್ರ ವಿಷಯವಾಗಿ ಏನಾದರೂ ನಮ್ಮ ಕೌನ್ಸಿಲರ್ ಕಡೆಯಿಂದ ಏನಾದರೂ ನಿಮಗೆ ಹೆಲ್ಪ್ ಬೇಕಾದರೂ ಕೂಡ ನಾವು ಎನಿ ಟೈಮ್ ರೆಡಿ ಇರ್ತೀವಿ. ಸ್ವಲ್ಪ ಇನ್ಫಾರ್ಮೇಷನ್ ಮಾಡಿರಿ, ಮಾತಾಡೋಣ, ಟೆಲಿಗೆ ಹೋಗೋಣ ಅಂತ ಮಾತಾಡ್ತೀವಿ ಸರ್. ಮ್ಯಾನೇಜರ್ ಸರ್, ಅಗ್ರಿಬೊಮ್ಮನಹಳ್ಳಿ ವಾರ್ಡ್ ನಂಬರ್ 20ರ 23 ಕ್ಷೇತ್ರಗಳು ಏನಿದಾವಲ್ಲ, ಕ್ಷೇತ್ರದ ಎಲ್ಲ ಮತ ಬಾಂಧವರಿಗೆ ಕೇಳ್ಕೊಳ್ಳೋದಿಷ್ಟೇ. ಇವತ್ತಿನ ದಿನ ಪುರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರೆಲ್ಲ ಸೇರ್ಕೊಂಡು ಇವತ್ತು ಬನ್ನಿಗೋಳ ಜಾಕ್ವಾಲಿಂದ ಏನು ಒಂದು ಕುಡಿಯ ನೀರಿನ ಒಂದು ವ್ಯವಸ್ಥೆ ಇದೆಯಲ್ಲ, ಆ ಒಂದು ಕುಡಿಯ ನೀರು ಬರ್ತಕ್ಕಂಥ ನೀರು ವಾಟರನ್ನು ಕೊಡ್ತಾಯಿದ್ವಿ ಪುರಸಭೆಯಿಂದ. ಇವತ್ತು 23 ವಾರ್ಡಿನ ಜನತೆಯಲ್ಲಿ ಕೇಳೋದಿಷ್ಟೇ, ಮಳೆ ಇನ್ನೂ ಬೇಗ ಈ ಸರಿ ಬಂದಿಲ್ಲ ನಮಗೆ. ಹಂಗಾಗಿ ತುಂಗಭದ್ರಾ ಡ್ಯಾಮಲ್ಲಿ ಈ ಒಳಹರಿವು ಭಾಳ ಕಡಿಮೆ ಇರೋದ್ರಿಂದ ನಮಗೆ ನೀರಿನ ವ್ಯತ್ಯಾಸ ಆಗಿದೆ. ನಾನು ಮಾನ್ಯ ಮುಖ್ಯಾಧಿಕಾರಿಗಳು, ಇಂಜಿನಿಯರ್ಗಳು, ಆಮೇಲೆ ಸರ್ವ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷ ಎಲ್ಲ ಬಂದು ನಾವೆಲ್ಲ ಮಾತಾಡಿದಾಗ ಅವ್ರು ಹೇಳಿದ್ರೆ, ಯಾಕೆ ನಮಗೆ ನೀರು ಬರ್ತಾ ಇಲ್ಲ, ಈಗ 10 ಡೇಸ್ ಬೇರೆ ಆಗ್ತಾಯಿದೆ, ನೀರು ವ್ಯವಸ್ಥೆ ಆಗಿದೆ. ಅವ್ರವ್ರ ವಾರ್ಡ್ಗಳಲ್ಲಿ ಜನರೆಲ್ಲ ಕೇಳ್ತಾ ಇದ್ದಾರೆ, ಏನು ಉತ್ತರ ಕೊಡಬೇಕು ಅಂತಕ್ಕಂಥ ಒಂದು ಸಮಸ್ಯೆಯಲ್ಲಿ ಇದ್ದಾಗ ನಾವು ಇವತ್ತು ಪುರಸಭೆಗೆ ಆಕಸ್ಮಿಕವಾಗಿ ಎಲ್ಲ ಸದಸ್ಯರೆಲ್ಲ ಬಂದಿದ್ವಿ. ಇಲ್ಲಿ ಮುಖ್ಯಾಧಿಕಾರಿಗಳು, ಇಂಜಿನಿಯರ್ಗಳು ಎಲ್ಲರ ಜೊತೆಗೂಡಿ ಅವರ ಜೊತೆ ಮಾತಾಡಿದ್ವಿ. ಇದಕ್ಕೇನಾಗಿದೆ, ನೀರಿನ ಸಮಸ್ಯೆ 8-10 ದಿವಸ ಆಗ್ತದೆ, ಇದು ಏನು ಪ್ರಾಬ್ಲಮ್ ಅಂತ ಕೇಳಿದಾಗ ಅವ್ರು ಹೇಳಿದ್ರು, KWST ಕಡೆಯಿಂದ ಏನು ಜೂನಿಯರ್ ಕಾಲೇಜಲ್ಲಿ ಏನಿದೆಯಲ್ಲ ಫಿಲ್ಟರ್ ವಾಟರ್ದು, ಆ ಒಂದು ಅಲ್ಲಿಂದನೇ ನೀರು ಸರಬರಾಜು ಕೂಡ್ಲಿಗಿ ಹಾಗೂ ಕೊಟ್ಟೂರು ಈ ಅಗ್ರಿಬೊಮ್ಮನಹಳ್ಳಿ 3 ಕಡೆ ಸರಬರಾಜು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಮೊದಲಿನಿಂದನೇ ಇದೆ. ಇದಕ್ಕಿಂತ ಮೊದಲು ಮುಂಚಿತವಾಗಿ KWST ಯಲ್ಲಿ ಮಂಜುನಾಥ್ ಅಂತೇಳಿ ಈಗ ಹೊಸ್ದಾಗಿ ಬಂದಿದ್ದಾರೆ. ಅದಕ್ಕಿಂತ ಬೇರೆ ಇಂಜಿನಿಯರ್ ಇದ್ದರು AWE, ಅದೇ ಮಲ್ಲಿಕಾರ್ಜುನ್ ಅಂತೇಳಿ. ಈಗ ಅವ್ರು ಹೋದ್ಮೇಲೆ ಮಂಜುನಾಥ್ ಅಂತ AWE ಬಂದಿದ್ದಾರೆ. ನಾವು ಮುಖ್ಯಾಧಿಕಾರಿಗಳು, ಇಂಜಿನಿಯರ್ ಎಲ್ಲ ಹತ್ರ ಒಂದು ಬೇಡಿಕೆಯನ್ನು ಇಟ್ಟಿವಿ. ಏನಂತೇಳಿ, ನಾವು ಏನೋ ಒಂದು ಇವತ್ತು ಕುಡಿ ನೀರಿನ ಒಂದು ನೀರಿನ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಲ್ಲ, ಇದನ್ನು ಮುಂಚಿತವಾಗಿ ನಾವು ಪ್ಲಾನ್ ಮಾಡಿದರೆ ಭಾಳ ಚಲೋ ಇತ್ತು ಅಂತಕ್ಕಂಥ ಮಾತನ್ನು ಸರ್ವ ಸದಸ್ಯರೆಲ್ಲ ಮುಖ್ಯಾಧಿಕಾರಿಗಳಿಗೆ ಹೇಳಿದ್ವಿ ನಾವು. ಯಾಕಂತ ಹೇಳಿದ್ರೆ ಇವತ್ತು ಮಳೆ ಬೇಗ ಬರ್ತಾ ಇಲ್ಲ. ಅದಕ್ಕಿಂತ ಮುಂಚಿತವಾಗಿ KWST ಅವರು ಇರ್ಬೋದು, ನಾವು ಇರ್ಬೋದು, ಕೂಡ್ಲಿಗಿ ಅವರು ಇರ್ಬೋದು, ಕೊಟ್ಟೂರವರು ಇರ್ಬೋದು, ಎಲ್ಲರೂ ಸೇರಿ ಮಾತಾಡಿದಾಗ ಮಾತ್ರ ಇದು ಸಮಸ್ಯೆ ಬಗೆಹರಿಲಿಕ್ಕೆ ಸಾಧ್ಯ. ಹಾಗಾಗಿ ಇವತ್ತು ನೀರಿನ ಸಮಸ್ಯೆ ಇನ್ನೂ ಹೆಚ್ಚು ಆಗ್ತದೆ ಅಂತಕ್ಕಂಥ ಭಾವನೆ ನಂದು. ಯಾಕಂತ ಹೇಳಿದ್ರೆ ಈಗ ಅಲ್ಲಿ ಜಾಕ್ವಾಲ್ ಹತ್ರ ಬಂಡ್ ಹಾಕ್ಬೇಕಲ್ಲಿ, ಬಂಡ್ ಹಾಕಿ ಚೀಲುಗಳನ್ನು ಹಾಕಿದಾಗ ಮಾತ್ರ ಅಲ್ಲಿ ಸಮಸ್ಯೆ ಬಗೆಹರಿತೈತಿ, ನೀರಲ್ಲಿ ಸ್ಟಾಕ್ ಆಗ್ತೈತಿ. ಆ ಸ್ಟಾಕ್ ಆದ ನೀರನ್ನು ಜಾಕ್ವಾಲ್ ಮುಖಾಂತರ ನಮಗೆ ಕೊಟ್ಟೂರು ಅಗ್ರಿಬೊಮ್ಮನಹಳ್ಳಿಗೆ ಕೂಡ್ಲಿಗಿಗೆ ನೀರು ಕೊಡಲಿಕ್ಕೆ ಅನುಕೂಲ ಆಗ್ತದೆ.
ಇವತ್ತು ನಾವು ಮಾತಾಡಿದಂಥ ಸಂದರ್ಭದಲ್ಲಿ 13ನೇ ತಾರೀಕು ನಮ್ಮ ಪುರಸಭೆಗೆ ಲೆಟರ್ಸ್ ಕರೆಸ್ಪಾಂಡಿಂಗ್ ಮಾಡಿದ್ದಾರೆ KWSTR. 22ನೇ ತಾರೀಕು ನಾವು ರಿಸೀವ್ ಮಾಡ್ಕೊಂಡಿದ್ದೀವಿ ಇಲ್ಲಿ ಪುರಸಭೆಯಲ್ಲಿ. ಇದು ಬಹಳ ಲೇಟ್ ಆಯಿತು. ಯಾಕಂತ ಹೇಳಿದ್ರೆ ಮುಂಚಿತವಾಗಿ KWSTR ಇರ್ಬೋದು, ಪುರಸಭೆ ಇರ್ಬೋದು, ಕೂಡ್ಲಿಗಿ ಇರ್ಬೋದು, ಕೊಟ್ಟೂರು ಇರ್ಬೋದು, ಇವರೆಲ್ಲರೂ ಸೇರ್ಕೊಂಡು ಮುಂಚಿತವಾಗಿ ನೀರಿನ ಸಮಸ್ಯೆ ಅಂತ ಹೇಳಿದಾಗ ಈ ಸರ್ಕಾರ ಇರ್ಬೋದು, ಜಿಲ್ಲಾಧಿಕಾರಿಗಳು ಇರ್ಬೋದು, ತಾಲೂಕು ದಂಡಾಧಿಕಾರಿಗಳು ಇರ್ಬೋದು, ಎಲ್ಲರೂ ಮೊನ್ನೆ ಒಂದು ನೀರಿನ ಒಂದು ಸಭೆಯನ್ನು ಮಾಡಿದ್ದಾರೆ. ಬೇಸಿಗೆಯಲ್ಲಿ ಯಾವುದೇ ರೀತಿ ಜನರಿಗೆ ನೀರಿನ ಸಮಸ್ಯೆ ಆಗಬಾರ್ದು ಅಂತೇಳಿ ಈ ಒಂದು ಉದ್ದೇಶ ಇಟ್ಕೊಂಡು ತೀರ್ಮಾನ ಮಾಡಿದಾಗ ಇದು ಯಾಕೆ ಡಿಲೇ ಆಯಿತು ನನಗೆ ಗೊತ್ತಿಲ್ಲ. KWST ಇರ್ಬೋದು, ನಮ್ಮ ಪುರಸಭೆ ಇರ್ಬೋದು, ಕೂಡ್ಲಿಗಿ ಕೊಟ್ಟೂರವ್ರು ಇರ್ಬೋದು, ಅಲ್ಲಿ ಮುಖ್ಯಾಧಿಕಾರಿಗಳು, ಅಲ್ಲಿರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳು. ಯಾಕಂತ ಹೇಳಿದ್ರೆ ನಾವು ಜನರಿಂದ ಆಯ್ಕೆಯಾಗಿ ಬಂದಾಗ, ಜನರ ಮಧ್ಯೆ ಇದ್ದಾಗ ಜನರಿಗೆ ಕುಡಿಯೋಕ್ಕೋಸ್ಕರನೇ ನೀರು ಕೊಡಲಿಕ್ಕೋಸ್ಕರ ನಾವು ಇರ್ತೀವಿ ಎಲ್ಲರೂ. ಹಂಗಾಗಿ ಬೋರ್ವೆಲ್ ನೀರು ಇರ್ಬೋದು, ಅಟ್ಲೀಸ್ಟ್ ಈಗ ಜಾಕ್ವಾಲಿಂದ ಬರ್ತಕ್ಕಂಥ ನೀರು ಕುಡಿತಕ್ಕಂಥ ನೀರೇನು ಕೊಡ್ತಕ್ಕಂಥ ನಮ್ಮ ಜವಾಬ್ದಾರಿ ಕೆಲಸ ಇದು. ನಾವು ಮುಖ್ಯಾಧಿಕಾರಿಗಳು ಇಂಜಿನಿಯರ್ ಹತ್ರ ಕೇಳಿದ್ವಿ. ಈಗ ತಾನೇ ನಮ್ಮ ಯೋಜನಾ ಅಧಿಕಾರಿಗಳು ನಮ್ಮ ಮನೋಹರ್ ಸರ್ ಹತ್ರ ಫೋನ್ ಮುಖಾಂತರ ಎಲ್ಲ ಸದಸ್ಯರೆಲ್ಲ ಸೇರಿ ನಾವು ಮಾತಾಡಿದ್ವಿ. ಸರ್, ಇದು ಮುಂಚಿತವಾಗಿ ನೀವು ಪ್ಲಾನ್ ಮಾಡಬೇಕಾಗಿತ್ತು. ಈಗ ನೀವಾಗಲೇ ಬೇಸಿಗೆ ಸ್ಟಾರ್ಟ್ ಆಗಿದೆ. ಇದು ಏಪ್ರಿಲ್ ಇವತ್ತಲ್ಲೇ 23ನೇ 24 ತಾರೀಕು. ಹಿಂಗಾದ್ರೆ ಜನರಿಗೆ ಸಮಸ್ಯೆ ಆಗ್ತದೆ. ಯಾಕಂದರೆ ಚುನಾಯಿತ ಪ್ರತಿನಿಧಿಗಳಿಗೆ ಕೇಳ್ತಾರಲ್ಲಿ. ನಾವು ಅಲ್ಲಿ ಕೇಳಿದಾಗ ನಾವು ಬಂದು ಯಾರಿಗೆ ಕೇಳಬೇಕು? ಮುಖ್ಯಾಧಿಕಾರಿಗಳು, ಇಂಜಿನಿಯರ್ ಕೇಳ್ತೀವಿ. ಅವ್ರು ಏನು ಮಾಡ್ತಾರೆ? ಇಲ್ಲ ಆಗ್ತತೆ ಅಂತ ಹೇಳ್ತಾರೆ. ಆಗ್ತತೆ ಅಂದರೆ ಯಾವಾಗ ಆಗ್ತತೆ ಅಂತಕ್ಕಂಥದ್ದನ್ನು ಸ್ವಲ್ಪ ಬೇಗ ಮಾಡಿರಿ ಅಂತಕ್ಕಂಥ ಒತ್ತಾಯನ ಸರ್ವ ಸದಸ್ಯರೆಲ್ಲ ಮಾಡಿದ್ದೀವಿ. ಈಗ ಯೋಜನಾ ಅಧಿಕಾರಿಗಳು ಇವತ್ತು ಮಾತು ಕೊಟ್ಟಿದ್ದಾರೆ. ಇವತ್ತೇ ನಾವು ಈ ಬಂಡ್ ಆಗ್ತಕ್ಕಂಥದ್ದು ಇವತ್ತು ಟೆಂಡರಿಗೆ ಏನು ಕರೆದಿದ್ದಾರಲ್ಲ ಅದು ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಕ್ಯಾನ್ಸಲ್ ಮಾಡಿದಾರಂತೆ. ಅದು ಕ್ಯಾನ್ಸಲ್ ಮಾಡಿ ಅದೇನು KWST ಐತಲ್ಲ ಅವ್ರಿಗೆ ಕೊಟ್ಬಿಟ್ರೆ ಜವಾಬ್ದಾರಿ. ಕೂಡ್ಲಿಗೆ ಕೊಟ್ಟೋರಿಗೆಲ್ಲ ಮಾತಾಡಿ ನಿಮಗೆ ಈಗ ಕುಡಿಯ ನೀರಿನ ವ್ಯವಸ್ಥೆ ಮಾಡಿಕೊಡ್ರಿ ಅಂತೇಳಿ ನಮ್ಮ ಯೋಜನಾಧಿಕಾರಿ ಅವರಿಗೆ ಹೇಳಿದ್ದೀವಿ. ಅವ್ರು ಆಯ್ತು ಅಂತೇಳಿ ಸರ್ವ ಸದಸ್ಯರಿಗೂ ಅಧ್ಯಕ್ಷರಿಗೆಲ್ಲ ಮಾತು ಕೊಟ್ಟಿದ್ದಾರೆ. 23 ವಾರ್ಡಿನ ಜನತೆ ಏನಿದಾರಲ್ಲ ಸ್ವಲ್ಪ ಸಹಕಾರ ಕೊಡ್ಬೇಕಂತೇಳಿ, ಮಳೆಯ ಅಭಾವ ಇರೋದರಿಂದ, ತುಂಗಭದ್ರಾ ಡ್ಯಾಮಲ್ಲಿ ನೀರು ಕಡಿಮೆ ಇರೋದರಿಂದ ಈ ಎಲ್ಲ ವಾರ್ಡುಗಳಿಗೆ ಸರಿಯಾದ ಟೈಮಲ್ಲಿ ತಮಗೆ ಕುಡಲಿಕ್ಕೆ ನೀರು ಸಿಗಲ್ಲ. ಹಾಗಾಗಿ ತಮ್ಮ ಸಹಕಾರ ಇರಲಿ. ಇವತ್ತೇ ಪ್ರಾರಂಭ ಮಾಡ್ತಾರೆ. ಈಗೆಲ್ಲ ಬೋರ್ವೆಲ್ ಏನು ನೀರು ಇದಾವಲ್ಲ, ಬೋರ್ವೆಲ್ ಇದಾವೆ, ಫಿಲ್ಟ್ರ್ ವಾಟರ್ ಇದಾವೆ. ಅಲ್ಲಲ್ಲಿ ಬೋರ್ವೆಲ್ ನೀರು ಯೂಸ್ ಮಾಡ್ಕೊಂಡ್ರೆ ಫಿಲ್ಟ್ರ್ ವಾಟರ್ ನೀರು ಈಗೇನಿದಾವಲ್ಲ ಸಮಿತವಾಗಿ ನೀರನ್ನು ಬಳಸ್ರಿ ದಯವಿಟ್ಟು. ಯಾಕಂದರೆ ಬೇಸಿಗೆ ಇರೋದ್ರಿಂದ ಹೆಂಗಂದ್ರೆ ಹಂಗೆ ನೀರು ಚೆಲ್ತಕ್ಕಂಥದ್ದು, ಹೆಂಗಂದ್ರೆ ಹಂಗೆ ಮೋಟ್ರ ಸ್ಟಾರ್ಟ್ ಮಾಡಿ ಹರಿ ಬಿಡ್ತಕ್ಕಂಥದ್ದು ಮಾಡ್ತಕ್ಕಂಥದ್ದಲ್ಲ. ಈ ಎಲ್ಲ ಗಾಡಿಗಳು ತೊಳಿತಕ್ಕಂಥದ್ದು, ಅಂಗಳಗಳಿಗೆಲ್ಲ ನೀರು ಬಿಡ್ತಕ್ಕಂಥದ್ದು, ಮೋಟ್ರ್ ಹಚ್ಚಿ ಅದೆಲ್ಲ ದಯವಿಟ್ಟು ಮಾಡಬೇಡ್ರಿ. ಯಾಕಂದರೆ ಒಂದು ಹನಿ ನೀರಿನ ಬೆಲೆ ಮನುಷ್ಯನಿಗೆ ಯಾವಾಗ ಗೊತ್ತಾಗತ್ತೆ ಅಂದರೆ ಬಾಯಾರಿಕೆ ಆದಾಗ ಮಾತ್ರ ಗೊತ್ತಾಗ್ತದೆ. ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾ ಅಗ್ರಿಬೊಮ್ಮಳೆ ಕ್ಷೇತ್ರದ 23 ವಾರ್ಡಿನ ಜನತೆಯಲ್ಲಿ 23 ವಾರ್ಡಿನ ಸರ್ವ ಸದಸ್ಯರು, ಹಿಂದಿನ ಅಧ್ಯಕ್ಷರು, ಉಪಾಧ್ಯಕ್ಷರು, ಈಗಿನ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ನಾವು ಕೇಳ್ತಕ್ಕಂಥದ್ದು ಇಷ್ಟೇ. ದಯವಿಟ್ಟು ಇವತ್ತೇ ನಮ್ಮ KWST ಏನಿದಾರಲ್ಲ ಅವ್ರ ಹತ್ರ ಮುಖ್ಯಾಧಿಕಾರಿಗಳು, ಇಂಜಿನಿಯರು, ಯೋಜನಾ ಅಧಿಕಾರಿಗಳು ಇವತ್ತೇ ರೆಡಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಜಾಕ್ವಾಲಿಂದ ಏನು ಅದೇನು ಬಂಡ್ ಆಗ್ತಕ್ಕಂಥದ್ದು ಇನ್ನೊಂದು 4-5 ದಿವಸದಲ್ಲಿ ಆ ಕೆಲಸ ಮುಕ್ತಾಯ ಆಗ್ತದೆ ಸರ್. ಆ ಕೆಲಸ ಮುಕ್ತಾಯ ಆಗ್ತದೆ. ಅಲ್ಲಿವರೆಗೂ ತಮ್ಮ ಅಗ್ರಿಬೊಮ್ಮಳೆ ಕ್ಷೇತ್ರದ 23 ವಾರ್ಡಿನ ಜನತೆಯ ಸಹಕಾರ ಇರಲಿ ಅಂತೇಳಿ ತಮ್ಮಲ್ಲಿ ಕೇಳ್ತಾ ಇದ್ದೀವಿ. ಧನ್ಯವಾದಗಳು. ಅಗ್ರಿಬೊಮ್ಮಳೆಯ 23 ವಾರ್ಡ್ ಜನತೆಗೆ ಸಿಹಿ ಸುದ್ದಿ ಏನೆಂದರೆ ಟೆಂಡರ್ ಆಗೋದು ಲೇಟ್ ಆಗೋದ್ರಿಂದ PD ಸರ್ ಅವರು ತಮ್ಮ ವೈಯಕ್ತಿಕ ಹಿತಾಸಕ್ತಿಯಿಂದ ಹಿತಾಸಕ್ತಿಯಿಂದ ಜಾಕ್ವಾಲ್ ಅಭಿವೃದ್ಧಿಪಡಿಸಲು ಹಿಂದೆ ಸೂಚನೆ ನೀಡಿರುತ್ತಾರೆ. ಆದ್ದರಿಂದ 3-4 ದಿವಸಗಳವರೆಗೆ ಸಿಹಿ ನೀರಿನ ಮಹತ್ವವನ್ನು ತಿಳಿದುಕೊಂಡು ಹಿತವಾಗಿ ನೀರನ್ನು ಬಳಸಿ ಎಂದು ತಮ್ಮಲ್ಲಿ ಕೇಳಿಕೊಳ್ಳಬೇಕು. ಅಗ್ರಿಬೊಮ್ಮಳೆ 23 ವಾರ್ಡಿನ ಸಾರ್ವಜನಿಕರಲ್ಲಿ ವಿನಂತಿ. ಈ ಪ್ರಕೃತಿ ಅಂದರೆ ಈಗ ಬೇಸಿಗೆಯಲ್ಲಿ, ಈ ಬಿರು ಬೇಸಿಗೆಯಲ್ಲಿ ಈ ಥರದ ಒಂದು ಸಮಸ್ಯೆ ಸಹಜ. ಸೊ ಅದಕ್ಕಾಗಿ ಎಲ್ಲರಲ್ಲಿ ಒಂದು ವಿನಂತಿ ಏನಂದರೆ ತಾವು ನೀರನ್ನ ಮಿತವಾಗಿ ಬಳಸ್ರಿ. ಇನ್ನು 2-3 ದಿನದಲ್ಲಿ ಈ ಸಮಸ್ಯೆಯನ್ನು ನಾವು ಸರಿಪಡಿಸ್ತೀವಿ ಅಂತಂದೇಳಿ ಎಲ್ಲರ ಈ ಅಧ್ಯಕ್ಷ, ಉಪಾಧ್ಯಕ್ಷರು ಮತ್ತು ಚೀಫ್ ಆಫೀಸರು ಮತ್ತು ಸಿಬ್ಬಂದಿಯ ಮುಂದೆ ನಾವೆಲ್ಲರೂ ನಿಮಗೆ ಮಾತು ಕೊಡ್ತಾ ಇದ್ದೀವಿ. ಇನ್ನು 3-4 ದಿನದಾಗ ಎಲ್ಲ ಸರಿ ಹೋಗ್ತದೆ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕು ವಿನಂತಿ. ಅಗ್ರಿಬೊಮ್ಮಳೆಯ ಪುರಸಭೆ ವ್ಯಾಪ್ತಿಯ ಒಟ್ಟು 23 ವಾರ್ಡಿನ ಎಲ್ಲ ಜನತೆಗೆ ನಾವು ಮನವಿ ಮಾಡ್ಕೊಳ್ಳೋದು ಏನಂತ ಹೇಳಿದರೆ, ಈ ಒಂದು ಬೇಸಿಗೆಯ ಸಂದರ್ಭದಲ್ಲಿ ನೀರಿನ ಅಭಾವವಾಗೋದು ಸರ್ವೇ ಸಾಮಾನ್ಯ. ಆದರೆ ಅದರ ಜೊತೆಗೆ ಪ್ರಕೃತಿನೂ ಸಹ ನಮಗೆ ಕೈ ಜೋಡಿಸ್ಬೇಕಂಥದ್ದು ಅದು ನಮ್ಮ ಅದೃಷ್ಟವಾದಂಥ ಒಂದು ಇದು ಸಂಗತಿ. ಆದರೆ ಪ್ರಕೃತಿಯ ವೈಪರೀತ್ಯದಿಂದ, ಈ ಮಳೆಯ ಒಂದು ಅಭಾವದಿಂದ
ನೀರಿನ ಸಮಸ್ಯೆ ಇನ್ನೂ ಹೆಚ್ಚಾಗ್ತಾ ಇದೆ, ಇನ್ನೂ ಮಳೆ ಆಗ್ತದೆ ಅಂತಕ್ಕಂಥ ಒಂದು ನಿರೀಕ್ಷೆಯಲ್ಲೇ ರೈತರಾಗಿರಲಿ, ಅಗ್ರಿಮಳೆ ಜನತೆ ಆಗಿರಲಿ, ನಾಡಿನ ಜನತೆ ಆಗಿರಲಿ ಮಳೆಯ ಒಂದು ಇದರಿಂದ ಕಾಯ್ತಾ ಇದ್ದಾರೆ. ಹಾಗಾಗಿ ನೀರಿನ ವ್ಯತ್ಯಾಸ ಆದರೆ ಅಗ್ರಿಮಳೆಯ ಜನತೆ ಆದಷ್ಟು ಮಿತವಾಗಿ ಮತ್ತು ಹಿತವಾಗಿ ನೀರನ್ನು ಬಳಸಿದರೆ ಎಲ್ಲರೂ ಸಹ ಬಳಸಲಿಕ್ಕೆ ಅನುಕೂಲ ಆಗ್ತೈತಿ ಮತ್ತು ಮಳೆ ಆಗುವವರೆಗೂ ಸಹ ಅದನ್ನು ಸರಿದೂಗಿಸ್ಬೇಕಂತದ್ದನ್ನು ವಿಚಾರವನ್ನು ಹೇಳ್ಬೋದು. ಹಾಗಾಗಿ ಎಲ್ಲರೂ ಸಹ ಈ ಒಂದು ನೀರನ್ನು ಮಿತವಾಗಿ ಬಳಸಿ ಅಗ್ರಿಮಳೆ ಪುರಸಭೆಯಿಂದ ಯಾವುದೇ ರೀತಿಯಾದಂಥ ತೊಂದರೆ ಆಗದ ರೀತಿ ನಮ್ಮ ಅಧಿಕಾರಿಗಳು ಸಹ ಎಲ್ಲ ಮುಂಜಾಗ್ರತೆ ಕ್ರಮವನ್ನು ವಹಿಸಿದ್ದಾರೆ. ಎಲ್ಲ ಸದಸ್ಯರು ಸಹ ಅಧ್ಯಕ್ಷರು ಉಪಾಧ್ಯಕ್ಷರು ಸಹ ಮುಂಜಾಗ್ರತೆ ಕ್ರಮವನ್ನು ವಹಿಸಿದ್ದಾರೆ. ನಮ್ಮ ಹಿರಿಯ ಅಧಿಕಾರಿಗಳು PD ಅವರು ಸರ್ ಮನೋಹರ್ ಸರ್ ಸತಿಗೂ ಅದಕ್ಕೆ ಜವಾಬ್ದಾರಿ ತಗೊಂಡು ಚೀಫ್ ಆಫೀಸರಿಗೆ ಮತ್ತು ಇಂಜಿನಿಯರ್ ಸಾಹೇಬರಿಗೆ ಏನು ಹೇಳಬೇಕು ಮಾರ್ಗದರ್ಶನ ಕೊಟ್ಕೊಂಡು ಅದನ್ನು ಸರಿಪಡಿಸೋ ಅಂಥ ನಿಟ್ಟಿನಲ್ಲಿ ಅವರೆಲ್ಲರೂ ತೊಡಗಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಹಾಗಾಗಿ ಅಗ್ರಿಮಳೆ ಜನತೆಗೆ ನಾವು ಇಷ್ಟೇ ಕೇಳ್ಕೊಳ್ಳೋದು, ನೀರನ್ನು ಮಿತವಾಗಿ ಬಳಸಿ, ಹಿತವಾಗಿ ಬಳಸಿ, ಎಲ್ಲ ರೀತಿಯಿಂದ ಅಗ್ರಿಮಳೆ ಪುರಸಭೆಗೆ ಸಹಕರಿಸಿದೆ ಅಂತಕ್ಕಂಥ ಮನವಿಯನ್ನು ಮಾಡಿಕೊಂಡು ಈ ಮೂಲಕ ತಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತಾರೆ.